ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಮೀಡಿಯಾ ಮಾಹಿತಿ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಇರತಕ್ಕಂತಹ ಬಹುತೇಕ BPL ಕಾರ್ಡ್ಗಳು ರದ್ದಾಗ್ತಾ ಇವೆ ಅನ್ನೋ ವಿಷಯ ಹರಿದಾಡ್ತಾ ಇದೆ. ಹಾಗಾದರೆ ಯಾರೆಲ್ಲರ BPL ಕಾರ್ಡ್ಗಳು ರದ್ದಾಗ್ತಾ ಇವೆ ಅನ್ನೋದರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ನಾನಿಲ್ಲಿ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ಇತ್ತೀಚೆಗೆ ನಡೆದಂತಹ ಒಂದು ಸಭೆಯಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅನರ್ಹ BPL ಕಾರ್ಡುಗಳ ಬಗ್ಗೆ ಒಂದು ಚರ್ಚೆಯನ್ನು ನಡೆಸ್ತಾರೆ. ಈ ಚರ್ಚೆಯಲ್ಲಿ ನಮ್ಮ ರಾಜ್ಯದಲ್ಲಿ ಇರತಕ್ಕಂತಹ ಅನರ್ಹ BPL ಕಾರ್ಡುಗಳನ್ನು ರದ್ದು ಮಾಡಲಿಕ್ಕೆ ಅವರು ಆದೇಶವನ್ನು ಮಾಡ್ತಾರೆ. ಹಾಗಾದರೆ ಇಲ್ಲಿ ಯಾರೆಲ್ಲ BPL ಕಾರ್ಡುಗಳಿಗೆ ಅರ್ಹರಾಗಿದ್ದಾರೆ ಹಾಗೂ ಯಾರೆಲ್ಲ BPL ಕಾರ್ಡುಗಳಿಗೆ ಅನರ್ಹರಾಗಿದ್ದಾರೆ ಎಂಬ ಮಾಹಿತಿಯನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ನಮ್ಮ ಸರ್ಕಾರ ಒಂದು ಸರ್ವೆಯನ್ನು ಕೈಗೊಳ್ಳುತ್ತೆ. ಆ ಸರ್ವೆಯ ಪ್ರಕಾರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1 ಕೋಟಿಗೂ ಅಧಿಕ BPL ಕಾರ್ಡ್ದಾರರಿದ್ದಾರೆ ಎಂಬ ಮಾಹಿತಿ ತಿಳಿದು ಬರುತ್ತೆ. ಈ ಲೆಕ್ಕಾಚಾರದಲ್ಲಿ ನೋಡಿದಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 70ರಿಂದ 80% BPL ಕಾರ್ಡ್ದಾರರಿದ್ದಾರೆ. ಇಲ್ಲಿ BPL ಕಾರ್ಡ್ ಇರುವಂತಹದ್ದು ಬಡತನದ ರೇಖೆಗಿಂತ ಕಡಿಮೆ ಇರುವವರಿಗಾಗಿ. ಆದರೆ ಸರ್ಕಾರ ನಡೆಸಿದ ಸರ್ವೆಯ ಪ್ರಕಾರ ನಮ್ಮ ರಾಜ್ಯದಲ್ಲಿ ಬಡತನದ ರೇಖೆಗಿಂತ ಕಡಿಮೆ ಇರುವವರ ಸಂಖ್ಯೆ 10% ಮೀರುವುದಿಲ್ಲ ಎಂಬ ಮಾಹಿತಿಯನ್ನು ಸರ್ಕಾರ ಸಂಗ್ರಹಿಸಿಕೊಂಡಿದೆ. ಹಾಗಾಗಿ ನಮ್ಮ ಸರ್ಕಾರ ಈಗ ನಿಜವಾಗಿ BPL ಕಾರ್ಡುಗಳಿಗೆ ಯಾರು ಅರ್ಹರಾಗಿರ್ತಾರೆ ಅವರಿಗೆ ಮಾತ್ರ BPL ಕಾರ್ಡನ್ನು ರದ್ದು ಮಾಡದೆ ಕಂಟಿನ್ಯೂ ಮಾಡೋಕ್ಕೆ ನೋಡ್ತಾ ಇದೆ. ಹಾಗಾದರೆ ಯಾರೆಲ್ಲ BPL ಕಾರ್ಡುಗಳಿಗೆ ಅರ್ಹರಾಗಿರ್ತಾರೆ, ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಯಾರೆಲ್ಲ BPL ಕಾರ್ಡುಗಳನ್ನು ಹೊಂದಲು ಅರ್ಹರಾಗಿರ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ನೋಡೋಣ. ನಮ್ಮ ಕರ್ನಾಟಕ ಸರ್ಕಾರದ ಪ್ರಕಾರ BPL ಕಾರ್ಡ್ಗಳನ್ನು ಹೊಂದಲು ಕೆಲವೊಂದಿಷ್ಟು ನಿಯಮಗಳಿವೆ, ಕೆಲವೊಂದಿಷ್ಟು ಮಾನದಂಡಗಳಿವೆ. ಅವುಗಳನ್ನು ಮೀರಿ ಸಾಕಷ್ಟು ಜನ ಅಂದರೆ ಉಳ್ಳವರು ಕೂಡ BPL ಕಾರ್ಡ್ಗಳನ್ನು ಹೊಂದಿದ್ದಾರೆ. ಇದರ ಪರಿಣಾಮವಾಗಿ ಸಾಕಷ್ಟು ಜನಗಳಿಗೆ ರೇಷನ್ ಕಾರ್ಡೇ ಇಲ್ಲದಂತಾಗಿದೆ. ಆದ್ದರಿಂದ ಇವಾಗ ಈ ಲೆಕ್ಕದಲ್ಲಿ ಎಲ್ರಿಗೂ BPL ಕಾರ್ಡ್ಗಳನ್ನು ಸರ್ಕಾರ ಕೊಡ್ತಾ ಹೋದರೆ ಸರ್ಕಾರಕ್ಕೆ ಹೆಚ್ಚಿನ ಹೊರೆ ಆಗುತ್ತೆ ಅಂತ ಸರ್ಕಾರ ಈ ಆದೇಶವನ್ನು ಹೊರಡಿಸಿದೆ. ಈ BPL ಕಾರ್ಡುಗಳು ಎಲ್ಲ ಸರ್ಕಾರಿ ಸೌಲಭ್ಯಗಳಿಗೆ ಅರ್ಹತೆಯನ್ನು ಹೊಂದಿರೋದ್ರಿಂದ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಉದ್ಯೋಗ ಕ್ಷೇತ್ರಗಳಲ್ಲಿ, ಶಿಕ್ಷಣ ಕ್ಷೇತ್ರಗಳಲ್ಲಿ ಹೀಗೆ ಹಲವಾರು ಕಡೆ BPL ಕಾರ್ಡುಗಳು ಹೆಚ್ಚಿನ ಅನುಕೂಲವನ್ನು ಕಲ್ಪಿಸಿಕೊಡ್ತಾ ಇದ್ದಾವೆ. ಇಲ್ಲಿ ಈ BPL ಕಾರ್ಡುಗಳು ನಮ್ಮ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂತಹ ರೈತರಿಗೆ ತುಂಬ ಅನುಕೂಲಗಳನ್ನು ಮಾಡಿಕೊಟ್ಟಿದೆ. ಇದರಿಂದ ಅವರು ಗೌರ್ಮೆಂಟಿಂದ ಸಿಗ್ತಕ್ಕಂತಹ ಸಬ್ಸಿಡಿಗಳನ್ನಾಗಲಿ, ಸಾಲದ ಅನುಕೂಲಗಳನ್ನಾಗಲಿ ಹೆಚ್ಚಾಗಿ ಪಡೆದುಕೊಳ್ಳಲಿಕ್ಕೆ ಅನುಕೂಲ ಆಗಿದೆ. ಇಲ್ಲಿ ನಮ್ಮ ಗ್ರಾಮೀಣ ಭಾಗದ ರೈತರಿಗೆ ತಮ್ಮ ಕೃಷಿಗೆ ಬೇಕಾಗಿರ್ತಕ್ಕಂತಹ ಉಪಕರಣಗಳನ್ನು ಖರೀದಿ ಮಾಡಿಕೊಳ್ಳಲಿಕ್ಕೆ ಸಾಲ ಸೌಲಭ್ಯ ಮತ್ತು ಸಬ್ಸಿಡಿ ಸೌಲಭ್ಯ ಎಲ್ಲವೂ ಸಿಗ್ತಾ ಇರೋದರಿಂದ BPL ಕಾರ್ಡು ಅವರ ಜೀವನಕ್ಕೆ ಒಂದು ಅನುಕೂಲವನ್ನು ತಂದುಕೊಟ್ಟಿದೆ. ಸರ್ಕಾರದಿಂದ ನಿರ್ಮಾಣ ಆಗಿರತಕ್ಕಂತಹ ವಸತಿ ಯೋಜನೆಗಳಿಗೂ ಕೂಡ ಈ BPL ಕಾರ್ಡ್ನವರು ಅರ್ಹತೆಯನ್ನು ಹೊಂದಿರ್ತಾರೆ. ಅದರಂತೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಮತ್ತು ಆಪ್ರೇಷನ್ಗಳಿಗೆ ಮತ್ತು ಚಿಕಿತ್ಸೆಗಳಿಗೆ, ಕ್ಯಾನ್ಸರ್ ಚಿಕಿತ್ಸೆ ಅಂಥವುಗಳಿಗೆ, ಹೃದಯದ ಆಪ್ರೇಷನ್ ಅಂತಹ ಒಂದು ಚಿಕಿತ್ಸೆಗಳಿಗೂ ಕೂಡ ಈ ಕಾರ್ಡು ತುಂಬ ಅನುಕೂಲ ಆಗಿದೆ. ಇದು ಮಧ್ಯಮ ವರ್ಗದ ಜನರಿಗೂ ಕೂಡ ಹೆಚ್ಚಿನ ಅನುಕೂಲವನ್ನು ತಂದುಕೊಟ್ಟಿದೆ. ಈಗ ಇದನ್ನು ರದ್ದು ಮಾಡ್ತಾ ಇರೋದ್ರಿಂದ ಮಧ್ಯಮ ವರ್ಗದ ಜನರಿಗೆ ಅವರ ಜೀವನಕ್ಕೆ ಸಂಕಷ್ಟವನ್ನು ತಂದು ಒಡ್ಡಿದಂತಾಗಿದೆ. ಸದ್ಯಕ್ಕೆ ನಮ್ಮ ಕರ್ನಾಟಕ ಸರ್ಕಾರ BPL ಕಾರ್ಡುಗಳನ್ನು ಹೊಂದಲಿಕ್ಕೆ ಇರುವಂತಹ ಮಾನದಂಡಗಳನ್ನು ನೋಡೋದಾದರೆ ಇವಾಗ IT ರಿಟರ್ನ್ ಏನು ಪೇ ಮಾಡ್ತಾ ಇರ್ತಾರೆ ಅವರಿಗೆ BPL ಕಾರ್ಡ್ ಹೊಂದಲಿಕ್ಕೆ ಅವಕಾಶ ಇರೋದಿಲ್ಲ. ಅದೇ ಥರ ನಮ್ಮ ಗ್ರಾಮೀಣ ಭಾಗಗಳಲ್ಲಿ ಭೂಮಿಯನ್ನು ಹೊಂದಿರೋರಿಗೆ ಅಂದರೆ 3 ಎಕರೆಗಳಿಗಿಂತ ಹೆಚ್ಚಿನ ಭೂಮಿಯನ್ನು ಹೊಂದಿರತಕ್ಕಂಥವ್ರಿಗೂ ಕೂಡ BPL ಕಾರ್ಡನ್ನು ಹೊಂದೋಕ್ಕೆ ಅರ್ಹತೆ ಇರೋದಿಲ್ಲ. ಅದೇ ರೀತಿ ಗವರ್ಮೆಂಟ್ ಎಂಪ್ಲಾಯಿ ಆಗಿರ್ಬೋದು ಅಥವಾ ಸೆಮಿ ಗೌರ್ಮೆಂಟ್ ಎಂಪ್ಲಾಯಿ ಆಗಿರ್ಬೋದು, ಇಂಥವರು ಕೂಡ BPL ಕಾರ್ಡ್ಗಳನ್ನು ಹೊಂದಲಿಕ್ಕೆ ಅರ್ಹತೆಯನ್ನು ಹೊಂದಿರೋದಿಲ್ಲ. ಆಮೇಲೆ ಇಲ್ಲಿ ನಮ್ಮ ಸಿಟಿ ಭಾಗದಲ್ಲಿ ಇರ್ತಕ್ಕಂತಹ, ನಗರ ಭಾಗದಲ್ಲಿ ಇರ್ತಕ್ಕಂತಹ ಜನರಿಗೆ 1,000 ಚದುರ ಅಡಿಗಿಂತ ಹೆಚ್ಚಿನ ವಿಸ್ತೀರ್ಣದ ಮನೆಯನ್ನು ಯಾರು ಹೊಂದಿರ್ತಾರೆ ಅವರು ಕೂಡ BPL ಕಾರ್ಡನ್ನು ಹೊಂದಲಿಕ್ಕೆ ಅನರ್ಹರಾಗಿರ್ತಾರೆ. ಮತ್ತು ಅದರ ಜೊತೆಗೆ ಯಾರೆಲ್ಲ ಒಂದು ವಾರ್ಷಿಕ ವರಮಾನ ಅಂದರೆ ಅವರ ಕುಟುಂಬದ ವಾರ್ಷಿಕ ಆದಾಯ ಏನಿದೆ ಅದು 1,20,000 ರೂಪಾಯಿಗಳಿಗಿಂತ ಹೆಚ್ಚಿಗೆ ಇದ್ದಲ್ಲಿ ಅಂಥವರು ಕೂಡ
BPL ಕಾರ್ಡ್ಗಳನ್ನು ಪಡೆದುಕೊಳ್ಳಿಕ್ಕೆ ಅನರ್ಹರಾಗಿರ್ತಾರೆ ಅಂತ ಗೌರ್ಮೆಂಟು ಮಾನದಂಡಗಳಲ್ಲಿ ಹೇಳ್ತಾ ಇದೆ. ಮತ್ತು ಇದ್ರ ಜೊತೆಗೆ ಯಾರೆಲ್ಲ 4 ವೀಲರ್ ಗಾಡಿಗಳನ್ನು, ಯಾವುದೇ ಗಾಡಿಗಳಾಗಿರ್ಬೋದು, 4 ವೀಲರ್ ಗಾಡಿಗಳನ್ನು ಹೊಂದಿರ್ತಾರೆ, ವೈಟ್ ಬೋರ್ಡ್ ಇರುವಂತಹ 4 ವೀಲರ್ ಗಾಡಿಗಳು, ಅವರು ಕೂಡ ಈ ಒಂದು BPL ಕಾರ್ಡನ್ನು ಹೊಂದಲಿಕ್ಕೆ ಅನರ್ಹರಾಗಿರ್ತಾರೆ ಅಂತ ಗೌರ್ಮೆಂಟ್ ಮಾನದಂಡದಲ್ಲಿ ತಿಳಿಸಿದೆ. BPL ಕಾರ್ಡ್ಗಳನ್ನು ಹೊಂದಲಿಕ್ಕೆ ಏನು ನಮ್ಮ ಕರ್ನಾಟಕ ಸರ್ಕಾರ ಒಂದು ಮಾನದಂಡಗಳನ್ನು ನಿರ್ಣಯ ಮಾಡಿದೆ, ಆ ಮಾನದಂಡಗಳನ್ನು ಹೊರತುಪಡಿಸಿದಂತಹ ಪ್ರತಿಯೊಬ್ಬರ BPL ಕಾರ್ಡ್ಗಳನ್ನು ರದ್ದು ಮಾಡಲಾಗುತ್ತದೆ ಅನ್ನೋ ಒಂದು ಸೂಚನೆಯನ್ನು ಹೊರಡಿಸಲಾಗಿದೆ. ಹಾಗಾದರೆ ಈ BPL ಕಾರ್ಡ್ಗಳನ್ನು ರದ್ದು ಮಾಡಿದ ನಂತರ ರದ್ದಾಗಿರುವ BPL ಕಾರ್ಡುದಾರರಿಗೆ ಏನು ಅನುಕೂಲಗಳು ಅಂತ ಕೇಳೋದಾದರೆ, BPL ಕಾರ್ಡುಗಳನ್ನು APL ಕಾರ್ಡುಗಳಾಗಿ ಬದಲಿ ಮಾಡಿಕೊಡುವಂತಹ ಒಂದು ಯೋಜನೆಯನ್ನು ಸರ್ಕಾರ ಮಾಡ್ತಾ ಇದೆ. ಈಗ ಸದ್ಯಕ್ಕೆ ಇರುವಂತಹ ಗೃಹಲಕ್ಷ್ಮಿ ಯೋಜನೆಗೆ BPL ಕಾರ್ಡುದಾರರ ಜೊತೆಗೆ APL ಕಾರ್ಡುದಾರರು ಕೂಡ ಅರ್ಹತೆಯನ್ನು ಹೊಂದಿರೋದ್ರಿಂದ BPL ಕಾರ್ಡುಗಳು ರದ್ದಾದ ನಂತರ APL ಕಾರ್ಡುಗಳನ್ನಾಗಿ ಅವುಗಳನ್ನು ಒಂದು ಬದಲಿ ಮಾಡಿಕೊಡ್ತಾರೆ ಅನ್ನುವಂತಹ ಮಾಹಿತಿ ಈಗ ಸದ್ಯದಲ್ಲಿ ಬರ್ತಾ ಇದೆ. ಸರ್ಕಾರದಿಂದ ಜಾರಿಯಾಗಿರ್ತಕ್ಕಂತಹ ಆರೋಗ್ಯ ಭಾಗ್ಯ ಯೋಜನೆಯ ಅಡಿಯಲ್ಲಿ BPL ಕಾರ್ಡುದಾರರಿಗೆ ವಾರ್ಷಿಕವಾಗಿ 5 ಲಕ್ಷದವರೆಗೆ ಒಂದು ಇನ್ಶೂರೆನ್ಸು ಅಥವಾ ದುಡ್ಡಿನ ಅನುಕೂಲ ಆಗ್ತಾ ಇತ್ತು ಆರೋಗ್ಯ ಒಂದು ಭಾಗ್ಯದ ಅಡಿಯಲ್ಲಿ. ಆದರೆ ಈಗ ಅದು APL ಕಾರ್ಡು ಆಗಿ ಬದಲಿ ಆದಾಗ ವಾರ್ಷಿಕವಾಗಿ 1.5 ಲಕ್ಷಕ್ಕೆ ಮಾತ್ರ ದುಡ್ಡಿನ ಅನುಕೂಲ ಅಥವಾ ದುಡ್ಡಿನ ಸಹಾಯ ಆರೋಗ್ಯಕ್ಕಾಗಿ ಆಗುತ್ತೆ. ಈಗ ಇದರ ಪರಿಣಾಮವಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಮಧ್ಯಮ ವರ್ಗದ ಜನರ ಮೇಲೆ ಒಂದು ಸಂಕಷ್ಟ ಎದುರಾಗಿದೆ ಅಂತ ಅನ್ನಿಸ್ತಾ ಇದೆ. ಸರ್ಕಾರ ಎಲ್ಲ ಕ್ಷೇತ್ರಗಳಿಂದನೂ ಮಾಹಿತಿ ಪಡೆದುಕೊಳ್ಳಲು ಶಕ್ತವಾಗಿರೋದ್ರಿಂದ, ಮತ್ತು ಇವಾಗ ಆಧಾರ್ ಕಾರ್ಡ್ ಎಲ್ಲಕ್ಕೂ ಲಿಂಕ್ ಇರೋದ್ರಿಂದ ಎಲ್ಲ ಡಿಪಾರ್ಟ್ಮೆಂಟಿಂದ ಸರ್ಕಾರ ಒಂದು ಮಾಹಿತಿಯನ್ನು ಸಂಗ್ರಹಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಯಾರ್ಯಾರ ಹತ್ರ ಎಷ್ಟೆಷ್ಟು ಮನೆಗಳಿವೆ, ಜಮೀನು ಎಷ್ಟಿದೆ, ವಾಹನಗಳು ಯಾವುದಿದೆ, ಈ ಥರ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನು ಸರ್ಕಾರ ಸಂಬಂಧಪಟ್ಟ ಇಲಾಖೆಗಳಿಂದ ಪಡೆದುಕೊಳ್ಳುತ್ತೆ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಆಗಿರ್ಬೋದು, ಸಾರಿಗೆ ಇಲಾಖೆಯಿಂದ ಆಗಿರ್ಬೋದು, ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ಆಗಿರ್ಬೋದು, ಭೂ ದಾಖಲೆ ವಿಭಾಗದ ಇಲಾಖೆಯಿಂದ ಆಗಿರ್ಬೋದು. ಈ ರೀತಿ ಎಲ್ಲವನ್ನೂ ಆಧಾರ್ ಕಾರ್ಡ್ ಮುಖಾಂತರ ಮಾಹಿತಿಯನ್ನು ಪಡೆದುಕೊಂಡು ಸರ್ಕಾರ ಅನರ್ಹ BPL ಕಾರ್ಡ್ದಾರಗಳನ್ನು ರದ್ದು ಮಾಡಿ ಅವುಗಳನ್ನು APL ಕಾರ್ಡ್ಗಳಾಗಿ ಬದಲಾವಣೆ ಮಾಡಿಕೊಡ್ತಾರೆ ಅನ್ನೋ ಸೂಚನೆಯನ್ನು ನೀಡಿದ್ದಾರೆ. ಇಲ್ಲಿಯವರೆಗೂ ಮಧ್ಯಮ ವರ್ಗದ ಕುಟುಂಬಕ್ಕೂ ಅನುಕೂಲ ಆಗಿದ್ದಂತಹ BPL ಕಾರ್ಡ್ ರದ್ದತಿ ಮಧ್ಯಮ ವರ್ಗದ ಕುಟುಂಬದ ಜನಗಳಿಗೆ ಸಂಕಷ್ಟವನ್ನು ತಂದು ಒಡ್ಡಿದಂತಾಗಿದೆ. ನೋಡೋಣ ಏನೇನು ಅನುಕೂಲಗಳು ಅನಾನುಕೂಲಗಳನ್ನು ಸರ್ಕಾರದಿಂದ ನೀಡಲಾಗುತ್ತೆ ಅನ್ನೋದನ್ನು ಈ ಮುಂದೆ ಬರುವ ಪ್ರತಿಯೊಂದು ಮಾಹಿತಿಗಳನ್ನು ನಾನು ಮುಂದೆ ಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೇನೆ. ಹೊಸ ಅಪ್ಡೇಟ್ಗಳಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನನ್ನು ಪ್ರೆಸ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಾಕಷ್ಟು ಜನಗಳಿಗೆ ವಿಷಯ ಮುಟ್ಟಲಿ. ನಮ್ಮ ಕರ್ನಾಟಕ ಸರ್ಕಾರದಿಂದ ಆಗ್ತಕ್ಕಂತಹ ಅನುಕೂಲಗಳನ್ನು ಪಡೆದುಕೊಳ್ಳಿ ಜನರು ಅಂತ ನಾನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಮತ್ತಷ್ಟು ಅಪ್ಡೇಟ್ಸ್ಗಳೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಧನ್ಯವಾದಗಳು.